ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತ್ ಹಬ್ ಕೃಷ್ಣಮೂರ್ತಿ ಅಂತ ಹೇಳಿ. ಸೊ ಇವತ್ತಿನ ದಿನ ನನ್ನ ಕಂಟೆಂಟ್ ಒಂದು ರನ್ನಿಂಗ್ ದ ರೇಸ್ ಆಫ್ ಲೈಫ್, ದ ರೇಸ್ ಆಫ್ ಲೈಫ್ ಫಾರ್ ಅರ್ನಿಂಗ್ ಮನಿ. ಸೊ ಹಣನ ಗಳಿಸೋದಕ್ಕೆ ನಾವು ಪ್ರತಿ ದಿವಸ ಓಡ್ತಾನೆ ಇರ್ತೀವಿ. ಕೆಲವೊಮ್ಮೆ ವಿತ್ ದ ಪ್ಲಾನ್ ಓಡ್ತೀವಿ, ಕೆಲವೊಮ್ಮೆ ವಿತೌಟ್ ಪ್ಲಾನ್ ಓಡೋರೇ ಜಾಸ್ತಿ. ಸೊ ಹಾಗಾಗಿ ಹಣ ಸಂಪಾದನೆ ಮಾಡಬೇಕು ಅಂದ್ರೆ ವಿತ್ ದ ಫುಲ್ ಪ್ಲೆಡ್ಜ್ಡ್ ಇನ್ಫಾರ್ಮೇಶನ್ ಇರಬೇಕು, ಅಥವಾ ನಿಮ್ಮ ಗೋಲ್ ಕರೆಕ್ಟ್ ಇರಬೇಕು, ನಿಮ್ಮ ಬಡ್ಜೆಟ್ ಕರೆಕ್ಟ್ ಆಗಿರ್ಬೇಕು. ಸೊ ಇದ್ಯಾವುದು ನಿಮ್ಮ ಹತ್ರ ಪ್ರಾಪರ್ ಆಗಿಲ್ಲ ಅಥವಾ ಡಿಸಿಪ್ಲಿನ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಸಮಯ ಓಡ್ತೀರಾ, ಹೇಗೆ ಓಡ್ತಾ ಇದ್ದೀರಾ, ಎಲ್ಲಾನು ಕೂಡ ವ್ಯರ್ಥ ಆಗುತ್ತೆ. ಸೊ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ರೆ ನನ್ನ ಅವಾಗಲೇ ಹೇಳಿದಾಗೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತ್ ಹಬ್ ಕೃಷ್ಣಮೂರ್ತಿ ಅಂತೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಉಳಿತಾಯದ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಮತ್ತೆ ರಿಟೈರ್ಮೆಂಟ್ ಬೆನಿಫಿಟ್ ಬಗ್ಗೆ, ಮತ್ತೆ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ, ಸೊ ಈ ವಿಚಾರಗಳ ಬಗ್ಗೆ ನಾನು ನನ್ನ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಕೆಲವೊಂದು ವಿಚಾರಗಳು ನಿಮಗೆ ಅವಶ್ಯಕತೆ ಇರುತ್ತೆ, ಕೆಲವೊಂದು ವಿಚಾರಗಳು ನಿಮ್ಮ ಸ್ನೇಹಿತರಿಗೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ. ನೀವು ನಿಮ್ಮ ಏನು ಇಲ್ಲಿಂದ ಕಲಿತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಅದನ್ನ ನಿಮ್ಮ ಫ್ರೆಂಡ್ಸಿಗೆ ಹಂಚಿಕೊಳ್ಳಿ. ಜೊತೆಗೆ ಈ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಇನ್ನು ಮಾಹಿತಿ ಹೆಚ್ಚಿಗೆ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ ಆಧಾರದ ಮೇಲೆ ನಿಮಗೆ ಏನು ಅವಶ್ಯಕತೆ ಇದೆ, ಸೊ ಯಾವ್ದ್ರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಕಂಟೆಂಟ್ ವಿಚಾರವಾಗಿ, ರೇಸ್ ಆಫ್ ಲೈಫ್ ಆಫ್ ಅರ್ನಿಂಗ್ ಮನಿ. ಸೊ ದಿಸ್ ಕಾನ್ಸೆಪ್ಟ್ ಇಸ್ ನಾಟ್ ಜಸ್ಟ್ ಅಬೌಟ್ ವರ್ಕಿಂಗ್ ಎ 9 to 5 hours ಇನ್ ಎ ಡೇ. ಸೊ ಪ್ರತಿ ದಿವಸ 9 ಗಂಟೆಯಿಂದ 5 ಗಂಟೆ ತನಕ ನಾನು ಜಾಬ್ ಮಾಡಿದ್ರೆ ನನ್ನ ಪರ್ಸನಲ್ ಲೈಫ್ ಗೋಲ್ಸ್ ಅದನ್ನ ಯಾವುದೋ ಅಚೀವ್ಮೆಂಟ್ ಮಾಡೋದಕ್ಕಾಗೋದಿಲ್ಲ, ಅಥವಾ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಥವಾ ನನ್ನ ಫೈನಾನ್ಷಿಯಲ್ ಗ್ರೋತ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಆದ್ರೂ ನಾವು ಪ್ರತಿ ದಿವಸ ಓಡ್ತಾನೆ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಹಣದ ಅವಶ್ಯಕತೆ ಇರುತ್ತೆ, ಜೊತೆಗೆ ನಮ್ಮ ಗೋಲ್ ಏನು ಅಂತ ನಾವು ತಿಳ್ಕೊಂಡಿರಲ್ಲ, ಆದ್ರೂ ಓಡ್ತಾ ಇರ್ತೀವಿ. ಸೊ ಇಲ್ಲಿ ಈ ವಿಚಾರವಾಗಿ ಕೆಲವೊಂದು ಪಾಯಿಂಟ್ ಗಳನ್ನ ನನ್ನ ಪ್ರೆಸೆಂಟೇಷನ್ ನಾನು ಇವತ್ತು ತಗೊಂಡ್ ಬಂದಿದ್ದೀನಿ, ಅದನ್ನ ಡಿಸ್ಕಷನ್ ಮಾಡೋಣ. ಜೊತೆಗೆ ಈ ವಿಚಾರ ನೀವು ಎಲ್ಲೂ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಇದನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ರೆ ಸ್ವಲ್ಪ ಸಮಯ ಅಥವಾ ನನ್ನ ಆದಾಯ ಹೆಚ್ಚಾಗ್ತಾ ಇತ್ತು, ಅಥವಾ ನನ್ನ ಖರ್ಚನ್ನ ಕಡಿಮೆ ಮಾಡಬಹುದಿತ್ತು ಅಂತ ಅನ್ಕೊಂಡ್ರೆ ಡೆಫಿನೆಟ್ ಆಗಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ಒಂದು ಏನ್ ಕಾನ್ಸೆಪ್ಟ್ಸ್ ಗಳಿದೆ ಅಥವಾ ಆಸ್ಪೆಕ್ಟ್ಸ್ ಗಳಿದೆ, ಸೊ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಲೈಫ್ ಅಲ್ಲಿ ಅಥವಾ ನಿಮ್ಮ ದಿನನಿತ್ಯ ಆಗುವಂತ ಕಾರ್ಯಗಳಲ್ಲಿ ಇದನ್ನ ಅಳವಡಿಸ್ಕೊಳ್ಳಿ. ಅಥವಾ ನಿಮ್ಮ ಸ್ನೇಹಿತರು ಇದನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಅವ್ರಿಗೂ ತಿಳಿಸಿ. ನನ್ನ ಆಸ್ಪೆಕ್ಟ್ಸ್ ಕೀ ಆಸ್ಪೆಕ್ಟ್ಸ್ ರೇಟ್ ಆಫ್ ರ್ಯಾಟ್ ರೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಫೈನಾನ್ಷಿಯಲ್ ಪವರ್. ಸೊ ಫೈನಾನ್ಷಿಯಲ್ ಪವರ್ ಅಂತ ಹೇಳಿದ್ರೆ, ಈಗ ನನಗೆ ನನ್ನ ಸಂಬಳ 50,000 ಇರುತ್ತೆ ಅಥವಾ 20,000 ಇರುತ್ತೆ ಅಂತ ಅನ್ಕೊಳ್ಳೋಣ. ಇದೇ ಸಂಬಳ ಅಂದ್ರೆ ನೆಕ್ಸ್ಟ್ 3 ವರ್ಷಕ್ಕೂ ಇದೇ ಸಂಬಳ ಇರುತ್ತೆ. ಅಂದ್ರೆ 24-25ನೇ ಸಾಲಿನಲ್ಲೂ ನಂದು 20,000 ಸಂಬಳ ಇರುತ್ತೆ ಅಂತ ಅನ್ಕೊಳ್ಳೋಣ. 25-26ಕ್ಕೆ ನೋಡ್ಕೊಂಡ್ರು ಅಷ್ಟೇ ಸಂಬಳ ಇರುತ್ತೆ. 26-27 ನೋಡ್ಕೊಂಡ್ರು 20,000 ಸಂಬಳ ಇರುತ್ತೆ ಅಂತಂದ್ರೆ ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದು ಹಾಗೆ ಇರುತ್ತೆ, ಮತ್ತೆ ಇನ್ನು ಕಡಿಮೆನೆ ಆಗುತ್ತೆ. ಮತ್ತೆ ನಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೂಡ ಇರೋದಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಪ್ರತಿ 3 ತಿಂಗಳಿಗೆ, ಪ್ರತಿ 6 ತಿಂಗಳಿಗೆ, ವರ್ಷಕ್ಕೆ ಇನ್ಫ್ಲೇಷನ್ ಆಗ್ತಾ ಇರುತ್ತೆ. ಅಂದ್ರೆ ಪ್ರತಿ ಪದಾರ್ಥಗಳ ಮೇಲೆ ರೇಟ್ ಹೆಚ್ಚಿಗೆನೆ ಆಗ್ತಾ ಇರುತ್ತೆ. ಸೊ ನಮ್ಮ ಆದಾಯ ಬರೀ 20,000ಕ್ಕೆ ಸೀಮಿತವಾಗಿದ್ರೆ ನೀವು ಮುಂದಿನ ದಿನಗಳಲ್ಲಿ ಆಗುವಂತಹ ಇನ್ಫ್ಲೇಷನ್ ಎಕ್ಸ್ಪೆಂಡಿಚರ್ ಏನ್ ಜಾಸ್ತಿ ಆಗುತ್ತೆ ಅದನ್ನ ನೀವು ಪೂರ್ತಿಯಾಗಿ ನಿಮ್ಮ ಆದಾಯದಲ್ಲಿ ಖರ್ಚು ಮಾಡೋಕ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಆ ಸಮಯದಲ್ಲಿ ಸಾಲ ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಖರ್ಚನ್ನ ಕಡಿಮೆ ಮಾಡೋದಕ್ಕಿಂತ ನಿಮ್ಮ ಆದಾಯನ ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು.
ಸೊ ಆದಾಯ ಹೆಚ್ಚಿಗೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ಗೋಲ್ ಏನ್ ಅನ್ಕೊಂಡಿದ್ರೆ ಅದನ್ನ ಫುಲ್ಫಿಲ್ ಮಾಡಕ್ಕಾಗುತ್ತೆ, ಅಥವಾ ನಿಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಥವಾ ಫೈನಾನ್ಷಿಯಲ್ ಗ್ರೋತ್ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಅವಕಾಶ ಸಿಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದೇ ತರಹ ನಿಮ್ಮ ಗೋಲ್ ಅಚೀವ್ ಮಾಡಕ್ಕಾಗೋದಿಲ್ಲ, ಅಥವಾ ನೀವೇನು ಅನ್ಕೊಂಡಿದ್ದೀರಾ ಅದನ್ನ ಮಾಡಕ್ ಹೋಗೋದಿಲ್ಲ, ಅಥವಾ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಿ ಅಲ್ಲಿಗೆ ರೀಚ್ ಆಗಕ್ ಆಗೋದಿಲ್ಲ. ಸೊ ಕೆಲವೊಂದು ಪಾಯಿಂಟ್ಗಳು ಇನ್ನು ಕೆಲವಿದೆ. ಸೊ ಆ ಪಾಯಿಂಟ್ಗಳನ್ನ ನಾವು ನೋಡೋಣ. ಸೊ ನೆಕ್ಸ್ಟ್, ಕನ್ಸಂಪ್ಷನ್ ವರ್ಸಸ್ ಪ್ರೊಡಕ್ಷನ್. The struggle to balance income production with expenses consumption often leading to financial strain. Because ನಮ್ಮ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಏನಿದೆ ಬ್ಯಾಲೆನ್ಸಿಂಗ್ ಮಾಡಕ್ ಕಷ್ಟ ಆಗುತ್ತೆ. ನಮ್ಮ ಆದಾಯ ಕಡಿಮೆ ಇದ್ದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ಗೆ ಅಥವಾ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಹೊಡೆತ ಬೀಳುತ್ತೆ. ಸೊ ಇನ್ಕಮ್, ನೀವೇನ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ ಅಥವಾ ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀರಾ, ಎಕ್ಸ್ಪೆನ್ಸಸ್ ಅದಕ್ಕಿಂತ ಕಡಿಮೆನೇ ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಸೊ ಅದನ್ನ ನೀವು ಕಡಿಮೆ ಮಾಡಬೇಕು ಅಂದ್ರೆ ನೀವು ಅದಕ್ಕೆ ಪ್ಲಾನ್ ಮಾಡ್ಕೊಳ್ಬೇಕು. ಸೊ ಪ್ಲಾನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಿಮ್ಮ ಖರ್ಚು ಪ್ರತಿ ದಿವಸ ಅಥವಾ ಪ್ರತಿ ವಾರ ಪ್ರತಿ ತಿಂಗಳು ಹೆಚ್ಚಿಗೆ ಆಗ್ತಾನೆ ಹೋಗುತ್ತೆ. ಲ್ಯಾಕ್ ಆಫ್ ಫುಲ್ಫಿಲ್ಮೆಂಟ್, ಫೀಲಿಂಗ್ ಅನ್ಫಿಲ್ಡ್ ಡಿಸ್ಪಿಟ್ಸ್ ಅರ್ನಿಂಗ್ ಎ ಗುಡ್ ಇನ್ಕಮ್ ಡ್ಯೂ ಟು ನೆಗ್ಲೆಕ್ಟ್ ಆಫ್ ಪರ್ಸನಲ್ ನೀಡ್ಸ್ ಅಂಡ್ ಡಿಸೈರ್ಸ್. ನಿಮ್ಮ ಪರ್ಸನಲ್ ಏನೆಲ್ಲ ಅವಶ್ಯಕತೆಗಳಿದೆ, ನೀಡ್ಸ್ ಮತ್ತೆ ವಾಂಟ್ಸ್ ಏನಿದೆ ಅನ್ನೋದು ನೀವು ನಿಮ್ಮ ಪ್ಲಾನ್ ಅಲ್ಲಿ ಹಾಕೊಂಡಿಲ್ಲ. ಅನ್ಫುಲ್ಫಿಲ್ಡ್ ಡಿಸ್ಪೈಟ್ಸ್ ಅರ್ನಿಂಗ್ ಆಫ್ ಗುಡ್ ಇನ್ಕಮ್ ಡ್ಯೂ ಟು ನೆಗ್ಲೆಕ್ಟ್. ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ, ಆದಾಯ ಮಾಡೋಕ್ಕೂ ನೆಗ್ಲೆಕ್ಟ್ ಮಾಡ್ತಾ ಇದೀವಿ, ನಮ್ಮ ಎಕ್ಸ್ಪೆಂಡಿಚರ್ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಅಂದ್ರೆ ಸರಿಯಾದ ಮಾಹಿತಿ ನಮಗೆ ತಿಳ್ಕೊಳ್ದೇನೆ ನಮ್ಮ ಆದಾಯದ ಬಗ್ಗೆನೂ ನೋಡ್ತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ನಮ್ಮ ಎಕ್ಸ್ಪೆಂಡಿಚರ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಲ್ಯಾಕ್ ಆಫ್ ಡಿಸಿಪ್ಲಿನ್ ಇನ್ ಅವರ್ ಫೈನಾನ್ಷಿಯಲ್ goal. There are several reasons people may fail with the financial plan. Financial planning ಮಾಡುವಾಗ ತುಂಬಾ ಅಂದ್ರೆ ಡಿಸಿಪ್ಲಿನ್ ಇಲ್ಲದೆ ಇರೋ ತರ ಪ್ಲಾನ್ ಮಾಡೋದು. ಯಾವ ತರ? ಗೋಲ್, ನನಗೆ ಗೋಲ್ ಏನು ಅಂತಾನೆ ಇಲ್ಲ, ಕ್ಲಿಯರ್ ನನಗೆ ಗೋಲ್ ಇಲ್ಲ. ಸೊ ಹಾಗಾಗಿ ನಾನು ಎಷ್ಟು ಆದಾಯ ದುಡಿಬೇಕು, ಎಷ್ಟು ಆದಾಯ ಗಳಿಸ್ಬೇಕು, ಎಷ್ಟು ಖರ್ಚು ಮಾಡ್ಬೇಕು ಅನ್ನೋದು ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ನಾನು ಮುಂದಿನ ವರ್ಷದಲ್ಲಿ ಒಂದು ಬೈಕ್ ಅಥವಾ ಕಾರ್ ಅಥವಾ ಒಂದು ಮನೆ ಕಟ್ಟಬೇಕು ಅಂದ್ರೆ ಅದಕ್ಕೆ ಎಷ್ಟು ಹಣನ ನಾನು ಹೂಡಿಕೆ ಮಾಡಬೇಕು, ಎಷ್ಟು ಹಣ ಉಳಿತಾಯ ಮಾಡಬೇಕು, ಎಷ್ಟು ಹಣ ಖರ್ಚು ಮಾಡಬೇಕು, ನಾನು ಎಷ್ಟು ಆದಾಯ ಮಾಡ್ಬೇಕು ಅನ್ನೋದು ಪ್ಲಾನ್ ಮಾಡ್ಕೊಳ್ತೀವಿ. ಸೊ ಇದು ಯಾವುದು ಪ್ಲಾನ್ ಇಲ್ಲ ಅಂತಂದ್ರೆ ನಾವು ಯಾವುದು ಗೋಲ್ ನ ರೀಚ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಲ್ಯಾಕ್ ಆಫ್ ಕ್ಲಿಯರ್ ಗೋಲ್ಸ್ ಡಿಸಿಪ್ಲಿನ್ ಅಲ್ಲಿ. ಆಮೇಲೆ ಇಗ್ನೋರಿಂಗ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಡೆಟ್. ನಮ್ಮ ಸಾಲದ ಬಗ್ಗೆ ನಾವು ಇಗ್ನೋರ್ ಮಾಡ್ತೀವಿ, ಸೊ ಅದ್ರ ಬಗ್ಗೆ ಯೋಚನೆನೂ ಮಾಡೋದಿಲ್ಲ. ಸೊ ಮೂರನೇ ಪಾಯಿಂಟ್ ಬಂದು ಇನ್ ಅಡಿಕ್ವೇಟ್ ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಫಂಡ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಎಮರ್ಜೆನ್ಸಿ ಫಂಡ್ ಏನಕ್ಕೆ ಬೇಕು? ಒಂದು ವೇಳೆ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂದ್ರೆ ನಿಮ್ಮ ಹತ್ರ ಹಣ ಇದೆಯಾ, ಹಣ ಉಳಿತಾಯ ಮಾಡಿದ್ರ? ಸೊ ಹಣ ಉಳಿತಾಯ ಮಾಡಿಲ್ಲ ಅಂತಂದ್ರೆ ಸೊ ನಿಮಗೆ ಎಮರ್ಜೆನ್ಸಿ ಬಂದಾಗ ನೀವು ಸಾಲ ಮಾಡ್ಬೇಕಾಗುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಪಾಯಿಂಟ್, ಲ್ಯಾಕ್ ಆಫ್ ಡಿಸಿಪ್ಲಿನ್. ನೆಕ್ಸ್ಟ್, ಅನ್ಎಕ್ಸ್ಪೆಕ್ಟೆಡ್ ಲೈಫ್ ಈವೆಂಟ್ಸ್. ಒಂದ್ ವೇಳೆ ಜಾಬ್ ಕಳ್ಕೊಂಡ್ರೆ, ಮೆಡಿಕಲ್ ಎಮರ್ಜೆನ್ಸಿ ಬಂತು, ಅಥವಾ ನೀವು ಇಲ್ಲದೆ ಇರೋ ಸಮಯದಲ್ಲಿ, ಅಥವಾ ನಿಮ್ಮ ಅಬ್ಸೆನ್ಸ್ ಆಫ್ ಫ್ಯಾಮಿಲಿ ಹೆಂಗ್ ರನ್ ಆಗುತ್ತೆ. ಸೊ ಇದೆಲ್ಲ ನೀವು ಯೋಚನೆ ಮಾಡಿ ಬಡ್ಜೆಟ್ ಮಾಡಿಕೊಂಡು ಉಳಿತಾಯ ಮಾಡಬೇಕು, ಮತ್ತೆ ಖರ್ಚು ಮಾಡಬೇಕು. ನಿಮ್ಮ ಅವಶ್ಯಕತೆಗಳಿಗೆ ಏನಿದೆ ಅದನ್ನು ಖರ್ಚಿಗೆ ಎಷ್ಟು ಮಾಡಬೇಕು, ಅವಶ್ಯಕತೆ ಇಲ್ಲದೆ ಇರೋ ಪದಾರ್ಥಗಳನ್ನ ಯಾವ ರೀತಿ ಖರ್ಚು ಮಾಡಿ ತಗೊಳ್ಬೇಕು, ಈ ವಿಚಾರ ಬಗ್ಗೆ ನೀವು ಪ್ಲಾನ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್, ಫೈನಾನ್ಷಿಯಲ್ ಲಿಟ್ರಸಿ, ಅಂಡರ್ಸ್ಟ್ಯಾಂಡಿಂಗ್ ಪರ್ಸನಲ್ ಫೈನಾನ್ಸ್ ಅಂಡ್ ಮ್ಯಾನೇಜಿಂಗ್ ಎಕ್ಸ್ಪೆನ್ಸಸ್ ಎಫೆಕ್ಟಿವ್ಲಿ. ಪರ್ಸನಲ್ ಫೈನಾನ್ಸ್ ಅನ್ನ ನಿಮಗೆ ಹಣ ಅಂದ್ರೆ ವಿಚಾರ ಗೊತ್ತಿಲ್ಲ ಅಂತಂದ್ರೆ, ನೀವು ಯಾರು ತುಂಬಾ ಫೈನಾನ್ಷಿಯಲಿ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಹತ್ರ ನೀವು ತಿಳ್ಕೊಂಡು ಹೇಗೆ ಹಣ ಉಳಿತಾಯ ಮಾಡಬೇಕು, ಹೇಗೆ ಹಣ ಗಳಿಸಬೇಕು, ಹೇಗೆ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಪ್ಲಾನ್ ಮಾಡ್ಕೊಂಡು ಖರ್ಚು ಮಾಡಬೇಕು. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ಅಂಡ್ ಸೇವಿಂಗ್ಸ್. ಇದು ನಿಮ್ಮ ಆದಾಯದಲ್ಲಿ ಏನಿರುತ್ತೆ ಕನಿಷ್ಠ 10-15% ಅಷ್ಟು ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ಸ್ ಮಾಡ್ಲೇಬೇಕು. ಸೊ ಮಾಡ್ಲಿಲ್ಲ ಅಂದ್ರೆ, ನೀವು ನಿಮ್ಮ ಆದಾಯದ್ದು ನಿಮ್ಮ ಖರ್ಚಿಂದು ನೀವು ತಿಳ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಷ್ಟ ಆಗುತ್ತೆ.
ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲ್ಲ, ಫೈನಾನ್ಷಿಯಲ್ ಗ್ರೋತ್ ಇರಲ್ಲ, ಅಥವಾ ನೀವೇನ್ ತಗೊಳ್ಬೇಕು ಅಂದ್ರೆ ನಿಮ್ ಕೈಲಿ ಹಣ ಇರಲ್ಲ, ಉಳಿತಾಯ ಇರಲ್ಲ. ಸೊ ಹಾಗಾಗಿ ನಿಮಗೆ ಮಾಹಿತಿ ಕೊರತೆಯಿಂದಾಗಿ ಈ ತರ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡಬೇಕು, ಜೊತೆಗೆ ಮಾಹಿತಿನ ತಿಳ್ಕೊಳ್ಬೇಕು, ಹೇಗೆ ಉಳಿತಾಯ ಮಾಡಬೇಕು, ಎಲ್ಲಿ ಉಳಿತಾಯ ಮಾಡಬೇಕು, ಎಷ್ಟು ಹಣ ಉಳಿತಾಯ ಮಾಡಿದ್ರೆ ನನ್ನ ಫ್ಯೂಚರ್ಗೆ ಅನುಕೂಲ ಆಗುತ್ತೆ, ನನ್ನ ಗೋಲ್ ರೀಚ್ ಆಗೋಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಅಡ್ವೈಸರ್ ಅಥವಾ ಎಕ್ಸ್ಪರ್ಟ್ ಇರೋರ ಜೊತೆ ನೀವು ಮಾತಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ನಿಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಅವಾಗ ನೀವು ನಿಮ್ಮ ಆದಾಯನ ಹೆಚ್ಚಿಗೆ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ಖರ್ಚನ್ನ ಹೇಗೆ ಲಿಮಿಟೆಡ್ ಆಗಿ ಖರ್ಚು ಮಾಡಬೇಕು ಅನ್ನೋದನ್ನ ಕೂಡ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್, ಪ್ರಯಾರಿಟೈಸಿಂಗ್ ದ ಪರ್ಸನಲ್ ಗೋಲ್ಸ್ ಅಂಡ್ ರಿಲೇಶನ್ಶಿಪ್ ಅಲಾಂಗ್ ವಿತ್ ದ ಫೈನಾನ್ಷಿಯಲ್ ನೀಡ್ಸ್. ನಿಮ್ಮ ಫೈನಾನ್ಷಿಯಲ್ ನೀಡ್ಸ್ ಏನಿದೆ ಅದ್ರ ಆಧಾರದ ಮೇಲೆ ನಿಮ್ಮ ಗೋಲ್ಸ್ ಮತ್ತೆ ರಿಲೇಶನ್ಶಿಪ್, ಐದರ್ ಇಸ್ ಫ್ಯಾಮಿಲಿ ರಿಲೇಶನ್ಶಿಪ್ ಆರ್ ನಿಮ್ಮ ಒಂದು ಮನಿ ಮತ್ತೆ ನಿಮ್ಮ ರಿಲೇಶನ್ಶಿಪ್, ಅಥವಾ ನಿಮ್ಮ ಎಂಟೈರ್ ಫ್ಯಾಮಿಲಿ ಕೂಡ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ದ ಓವರ್ ಆಲ್ ಸಮರಿ ಆಫ್ ದ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ರೇಸ್ ಆಫ್ ಲೈಫ್ ಫಾರ್ ಅರ್ನಿಂಗ್ ಮನಿ is a broader sociological issues that involves not just earning money but also achieving balance between the financial stability and the personal fulfillment. So ನಾವು ಪ್ರತಿ ದಿವಸ ಓಡ್ತಾ ಇದೀವಿ, ಹಣ ಗಳಿಸ್ತಾ ಇದೀವಿ, ಹೇಗ್ ಖರ್ಚು ಮಾಡ್ಬೇಕು ಅಂತ ಗೊತ್ತಿಲ್ಲ, ಮಾಹಿತಿ ತಿಳ್ಕೊಂಡ್ಮೇಲೆ ಖರ್ಚು ಮಾಡ್ತಾ ಇದೀವಿ, ಎಷ್ಟು ಹಣ ಉಳಿತಾಯ ಮಾಡ್ಬೇಕು ಅಂತ ತಿಳ್ಕೊಳ್ತಾ ಇಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಕೂಡ ನೀವು ಯೋಚನೆ ಮಾಡ್ತಾ ಇಲ್ಲ, ಮತ್ತೆ ಇಂಡಿಸಿಪ್ಲಿನ್ ಆಗಿ ನೀವು ವರ್ತನೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಲೈಫ್ ಬ್ಯಾಲೆನ್ಸಿಂಗ್ ಆಗ್ತಾ ಇಲ್ಲ, ರಿಲೇಶನ್ಶಿಪ್ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ, ನಿಮ್ಮ ಫೈನಾನ್ಸ್ ಮತ್ತೆ ನಿಮ್ಮ ನಡುವೆ ಇರುವಂತ ಒಂದು ಬ್ಯಾಲೆನ್ಸಿಂಗ್ ಸಿಗ್ತಾ ಇಲ್ಲ, ಅಥವಾ ನೀವು ಉಳಿತಾಯ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಕಾರಣದಿಂದಾಗಿ ಏನಾಗ್ತಾ ಇದೆ, ಪ್ರತಿದಿನ ಓಡ್ತಾ ಇದೀವಿ ವಿನಃ ನಾವೆಲ್ಲೂ ನಿಂತ್ಕೊಂಡು ಯೋಚನೆ ಮಾಡ್ತೀವಿ. ಸೊ ಓಡಿದ್ರು ನಿಮಗೆ ಫೈನಾನ್ಷಿಯಲ್ ಗ್ರೋತ್ ಆಗ್ತಾ ಇಲ್ಲ, ಸ್ಟೆಬಿಲಿಟಿ ಇಲ್ಲ, ಅಸೆಟ್ ಆಗ್ತಾ ಇಲ್ಲ, ಬರೀ ಲೈಬಿಲಿಟಿನೇ ಜಾಸ್ತಿ ಆಗ್ತದೆ. ಅಂದ್ರೆ ನೀವು ಕೊಡುವಂತದೇ ಸಾಲ ತಗೊಳ್ಳುವಂತದ್ದಾಗಿರುತ್ತೆ, ಬರುವಂತ ಆದಾಯದಲ್ಲಿ ಕಡಿಮೆ ಇರುತ್ತೆ, ಖರ್ಚು ಜಾಸ್ತಿ ಆಗ್ತದೆ, ಲೈಬಿಲಿಟಿ ಜಾಸ್ತಿ ಆಗ್ತದೆ. ಸೊ ಈ ವಿಚಾರಗಳನ್ನೆಲ್ಲ ನೀವು ಸ್ವಲ್ಪ ಗಮನ ಇಟ್ಟು ಯೋಚನೆ ಮಾಡಿ, ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ನೀವು ನಿಮ್ಮ ಫೈನಾನ್ಷಿಯಲ್ ಪ್ಲಾನ್ ಬಡ್ಜೆಟ್ ಮಾಡ್ಕೊಂಡು ನೀವು ಅದರ ಆಧಾರದ ಮೇಲೆ ನೀವು ಹೋದ್ರೆ ಡೆಫಿನೆಟ್ ಆಗಿ ನಿಮ್ಮ ಗೋಲ್ ಏನಿದೆ ನೀವು ಅಚೀವ್ ಮಾಡಕ್ ಅನುಕೂಲ ಆಗುತ್ತೆ. ಜೊತೆಗೆ ನಿಮ್ಮ ಪರ್ಸನಲ್ ರಿಲೇಶನ್ಶಿಪ್ ಏನಿದೆ ಅದು ಕೂಡ ಇಂಪ್ರೂವ್ ಆಗುತ್ತೆ. ಜೊತೆಗೆ ಎಲ್ಲರೂ ಕೂಡ ನಿಮ್ಮ ಮನೇಲಿ ಫ್ಯಾಮಿಲಿ ಫುಲ್ಫಿಲ್ಮೆಂಟ್ ಆಗಿ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ. ಸೊ ಇದು ಹೇಳ್ತಾ ನಾನು ಇವತ್ತಿನ ಕಾನ್ಸೆಪ್ಟ್ ನಾನು ಮುಗಿಸ್ತಾ ಇದ್ದೀನಿ. ಜೊತೆಗೆ ಮೊದಲ ಬಾರಿ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ, ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಕೊನೆಗೆ ನಿಮಗೆ ಬೆಲ್ ಐಕಾನ್ ಇದೆ, ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಿ ಯೂಟ್ಯೂಬ್ ನನ್ನ ಚಾನೆಲ್ ನೋಡ್ತಾ ಇರಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಇಲ್ಲಿ ತನಕ ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್.